ಪಟೇಲ್ನ ಯಾಕೆ ಗೌರವಿಸ್ತಾ ಇದ್ದಾರೆ ಅಂದ್ರೆ ಅವರ ಮಾನವೀಯ ಗುಣಗಳನ್ನ ಈ ದೇಶದ ಸಂಸ್ಕೃತಿ ಮೊದಲಿಗೆ ಗಾಂಧೀಜಿ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಮಾಜದ ಚಿಂತನೆಯನ್ನ ಶಾಂತಿಯ ಪ್ರೀತಿಯನ್ನ ಒಂದು ಸಂಕೇತ ರೂಪದಲ್ಲಿ ಅವರಿಗೆ ಪೂಜಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸ ಮಾಡಿಲ್ಲ ನಾವು. ಆ ಬಹುತೇಕ ಗುಣಗಳನ್ನ ಜಫರ್ದಾಸ್ ಪಾಟೀಲ್ ನಾವೆಲ್ಲ ಕಾಣ್ತೀವಿ. ಬಹುತೇಕ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಅಣ್ಣ ಬಸವಣ್ಣನ ತತ್ವದ ಅಡಿಯಲ್ಲಿ ಸಾರ್ವಜನಿಕ ಬದುಕನ್ನ ಬದುಕ್ತಾ ಇರ್ತೀವಿ. ಸರ್ವರ ಅತ್ಯಂತ ಪ್ರೀತಿಯಿಂದ ಕರುಣೆಯಿಂದ ನಾವ್ಯಾರು ಕೂಡ ಅಪ್ಲಿಕೇಶನ್ ಹಾಕಿ ಯಾವ ಸಮಾಜದಲ್ಲಿ ಹೋಗೋದಿಲ್ಲ. ಗಾಳಿಗೆ ಜಾತಿ ಇಲ್ಲ, ನೀರಿಗೆ ಜಾತಿ ಇಲ್ಲ, ಮನುಷ್ಯನ ಪ್ರೀತಿಗೆ ಜಾತಿ ಇಲ್ಲ. ಆದ್ರೆ ಇವತ್ತಿನ ವಾತಾವರಣದಲ್ಲಿ ಆ ಸಂಕೋಚಿತ ಮನೋಭಾವನೆ ಈ ದೇಶದ ಸಂಸ್ಕೃತಿಯನ್ನ ಆ ಕೊಡುವನೆ ಆಡತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಇಲ್ಲಿ ಅನೇಕ ನನ್ನ ಆತ್ಮೀಯರು ಕೂಡಿ ಅವರಿಗೆ 75ನೇ ಒಂದು ವರ್ಧಂತಿ ಮಹೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ರಿ. ಆ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಸರ್ವರಿಗೆ ನನ್ನ ಹೃದಯಾಂತರದಿಂದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಇದು ನೀವು ಈ ಸಮಾಜಕ್ಕೆ ಕೊಡ್ತಕ್ಕಂಥ ಸಂದೇಶ. ನಾವೆಲ್ಲರೂ ಕೂಡ ಅಕ್ಕರಿಂದ ಪ್ರೀತಿಯಿಂದ ಈ ಜಗತ್ತಿಗೆ ಬಂದಿದ್ದೀವಿ. ದೇವರಿಂದ ನಮ್ಮ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅದೆಲ್ಲರೂ ಒಂದೇ ತಾಯಿ ಮಕ್ಕಳು ಅನ್ನುವಂತ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬದುಕಲಿಕ್ಕೆ ಇಂಥ ಕಾರ್ಯಕ್ರಮಗಳು ನಮಗೆಲ್ಲ ಪ್ರೇರಣೆಯನ್ನು ನೀಡ್ತಾ ಹೋಗ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಅವರ ವಿಶೇಷವಾದಂತ ಭಾವಚಿತ್ರಗಳ ನೋಡೋಣ. 9ನೇ ಒಂದು 9th ಸ್ಟ್ಯಾಂಡರ್ಡ್ ಅವರ ಶಿಕ್ಷಣ ಆಗಿದ್ದು ಸಹಿತ ಆ ಕಳಕಳಿ ಆ ಸಮಾಜದಿಂದಲೇ ಶಿವಕಿ ಅವರ ಮಾತಿನಲ್ಲಿ ಒಂದು ಮಾತು ಹೇಳಿದ್ರು. ಅವರ ಗ್ರಾಮದಲ್ಲಿ ಸಾರಾಯಿ ನಿಷೇಧ ಮಾಡ್ಬೇಕಂತಕ್ಕಂಥ ಚಿಂತನೆ ಇಟ್ಟಿದ್ದಾರೆ. ನಾನು ನಿಜಕ್ಕೂ ಅದನ್ನ ಶ್ಲಾಘಿಸ್ತೇನೆ. ಸಮಾಜದ ದೊಡ್ಡ ಬೆಳಕು ವ್ಯಸನ ಮುಕ್ತ ಸಮಾಜ ಮಾಡ್ಬೇಕಂತಕ್ಕಂಥ ಚಿಂತನೆ ಇರ್ತಕ್ಕಂಥವ್ರು ಇದನ್ನ ಎಲ್ಲರೂ ಸ್ವಾಗತಿಸ್ತಾ ಇರ್ತಾರೆ. ನಮ್ಮ ಕಡೆ ಒಂದು ತಳಬಾಳು ಮಠ ಇದೆ ದಾವಣಗೆರೆ ಭಾಗದ ಶಿವಮೊಗ್ಗದಲ್ಲಿ. ಗಾಂಧೀಜಿ ಚಿಂತನೆಯೊಂದಿಗೆ ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಯಾವುದೇ ವ್ಯಸನಗಳಿರಲಾರದೆ ಸಮಾಜ ಸರಿದಾರಿಯಲ್ಲಿ ಸಾಗಾಕ ಅದು ಹೊಸ ವಿಧದಲ್ಲಿ ಸಾಗಲು ಸಾಧ್ಯ ಆಗ್ತಕ್ಕಂಥ ಚಿಂತನೆ ಇರ್ತಕ್ಕಂಥವ್ರು ಕೆಲವು ಮಠಾಧೀಶರು ಮಾಡ್ತಾ ಇದ್ದಾರೆ. ಆ ಸಾಲಿನಲ್ಲಿ ಜಫರ್ದಾಸ್ ಅವರು ತಮ್ಮ ಗ್ರಾಮದಲ್ಲಿ ಈ ಸಾರಾಯಿ ನಿಷೇಧ ಪಾನ ಮುಕ್ತ ಗ್ರಾಮ ಮಾಡ್ತಕ್ಕಂಥ ಅವರ ಚಿಂತನೆ ಇತ್ತು. ನಾನು ನಿಜಕ್ಕೂ ಅದನ್ನ ಶ್ಲಾಘಿಸ್ತೇನೆ. ಇವತ್ತು ಬಿಹಾರದ ರಾಜ್ಯದವರು ಮೋಸ್ಟ್ ಬ್ಯಾಕ್ವರ್ಡ್ ಇದ್ರು ಸಹಿತ ಅಲ್ಲಿ ಸಾರಾಯಿ ನಿಷೇಧಗಳಾಗಿವೆ. ಸರ್ಕಾರಗಳು ಯಾವೇ ಇರಲಿ ಒಂಥರ ನಾವೆಲ್ಲ ಅವ್ರಿಗೆ ಪ್ರೇರಣೆಯನ್ನು ನೀಡ್ತಾ ಇದ್ದೀವಿ. ಅಂತ ವ್ಯಸನ ಮುಕ್ತ ಸಮಾಜ ಮಾಡ್ತಕ್ಕಂಥ ಚಿಂತನೆಗೆ ನಾನು ವಿಶೇಷವಾಗಿ ಅವ್ರನ್ನ ಅಭಿನಂದಿಸ್ತೀನಿ. ಬಹಳ ನಾವೆಲ್ಲ ಕರ್ನಾಟಕ ಮಹಾರಾಷ್ಟ್ರ ಟೆಕ್ನಿಕಲ್ ಬೇರೆ ಬೇರೆ ಸ್ಟೇಟ್ಗಳಾಗಿದ್ದೀವಿ. ಬಹುತೇಕ ನಿಮ್ಮೆಲ್ಲರ ಕಷ್ಟ ಸುಖದಲ್ಲಿ ನಮ್ಮೆಲ್ಲರ ಕಷ್ಟದ ಸುಖದಲ್ಲಿ ಇಲ್ಲಿ ಏನು ವೇದಿಕೆ ಮೇಲೆ ಕೂತಿದ್ದೀವಿ. ಒಬ್ಬರಿಗೊಬ್ಬರು ಬಹಳ ಅನುಭವದಿಂದ ಮಾಡ್ತೀವಿ, ಬರುತ್ತೀವಿ. ನಮ್ಮ ಎಲ್ಲ ಪ್ರೀತಿ ವಿಶ್ವಾಸಗಳು ಇರ್ತಾವೆ. ಭೀಮೆಯ ದಡದಲ್ಲಿ ಭೀಮಾ ಏನೊಂದು ವ್ಯಾಕ್ಸಿನ್ ಇದೆ. ಆ ಕಡೆ ಈ ಕಡೆ ನಮ್ಗೆಲ್ಲ ಭೀಮಾನಲ್ಲಿ ಹೋಗ್ತಿರ್ತಾರೆ. ಅದು ಬಹಳ ಪ್ರೀತಿಯಿಂದ ನಾವೆಲ್ಲರ ಗೌರವಿಸ್ತಕ್ಕಂಥ ಆ ವ್ಯವಧಾನ ಇಟ್ಕೊಂಡು ಹೋಗ್ತೀವಿ. ಜಫರ್ದಾಸ್ ಪಾಟೀಲ್ರು 1400 ಎಕರೆ ಜಮೀನುದಾರಿದ್ರು ಸಹಿತ ಅವರ ಬದುಕಿನ ಸ್ವರೂಪವನ್ನ ತಾವೆಲ್ಲ ಸಮೀಪದಿಂದ ನೋಡಿದ್ರೆ ಅವರಿಗೆ ಭಗವಂತ ನಾವೆಲ್ಲ ಯಾಕೆ ಕೂಡಿದೀವಿ ಅಂದ್ರೆ ಒಂದು 100 ವರ್ಷ ಅವ್ರ ಬದುಕಲಿ. ಇವತ್ತೇನು 75ನೇ ವರ್ಧಂತ್ಯೋತ್ಸವ ಮಾಡಿದ್ರೆ ಶತಮಾನೋತ್ಸವ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಭಾಗದಲ್ಲಿ ಅವ್ರ ಮುಖಾಂತರ ನಡೆಯಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಅವರ ಬದುಕು ಇನ್ನೊಬ್ಬರಿಗೆ ಮಾದರಿ ಆಗುವಲ್ಲಿ. ನಮ್ಗೆ ಇನ್ನೊಂದು ಪುಸ್ತಕ ಕೊಡುವಾಗ ಹೇಳೋದು ನಾನು ಪ್ರಣತಿ ತಾಯಿಗೆ ನನಗೆ ಈ ಪುಸ್ತಕ ಯಾಕೆ ಕೊಟ್ಟಿರಿ ಅಂತ ಹೇಳಿ. ಆ ಪುಸ್ತಕದಲ್ಲಿ ಗಾಂಧೀಜಿ ತತ್ವಾದರ್ಶಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳು, ಗಾಂಧೀಜಿಯವರ ಶಾಂತಿಯ ಸಂದೇಶಗಳನ್ನ ನೀವು ಸದಾ ಅದನ್ನು ಸ್ಮರಿಸಬೇಕು, ನೆನಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಪುಸ್ತಕಗಳನ್ನ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತುಗಳು ಇದು ಬಹಳ ಅವಶ್ಯಕ. ಗಾಂಧಿವಾದ ಈ ದೇಶದಲ್ಲೆಲ್ಲ ಒಂದ್ ಕಡೆ ಇವತ್ತು ಆ ಸೂಕ್ಷ್ಮ ವಿಚಾರಗಳನ್ನ ಎಲ್ಲೋ ಒಂದ್ ಕಡೆ ನಶಿಸ್ತಾ ಇದೆ. ಅದನ್ನ ರಕ್ಷಣೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಗಾಂಧೀಜಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಶಾಂತಿ ಮೂಲಕ ಈ ದೇಶವನ್ನ ಸ್ವಾತಂತ್ರ್ಯ ತಂದುಕೊಂಡಿದ್ರು. ಗಾಂಧೀಜಿ ಆದರ್ಶಗಳನ್ನ ನಾವೆಲ್ಲ ರೂಢಿಸಬೇಕಾಗಿದೆ. ಅಂತ ವಿಚಾರಧಾರಿ ಗಾಂಧಿವಾದಿಯಾಗಿ ಭಾರತದಲ್ಲಿ ಜಫರ್ದಾಸ್ ಅವರು ಬದುಕಿದ್ದಾರೆ. ಅವರ ಬದುಕು ಅನುಕರಣೀಯವಾಗಿದೆ.
ಅವರಿಗೆ ಭಗವಂತ ಎಲ್ಲವನ್ನ ಅಲ್ಲ ಅವರ ಬದುಕಿಗೆ ಎಲ್ಲ ಅವಕಾಶಗಳನ್ನು ನೀಡಿ ಅಂತ ಹೇಳಿ ನಾನು ಪ್ರಾರ್ಥಿಸಿ, ಟೆಕ್ನಿಕಲಿ ಭಾಷೆಗಳ ಮೇಲೆ ಪ್ರಾಂತಗಳ ರಚನೆ ಆಗಿವೆ, ಲ್ಯಾಂಗ್ವೇಜಸ್ ಮೇಲೆ, ಬಟ್ ಆಲ್ ಒನ್. ನಾವೆಲ್ಲರೂ ಕೂಡಿ ಬದುಕಬೇಕಾಗ್ತದೆ. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಕೂಡಿ ಬದುಕಬೇಕಾಗ್ತದೆ. ಇವತ್ತು ನಮ್ಮದೇ ಭೀಮಾ ನದಿಯಲ್ಲಿ ಏನೇನು ಪ್ರಾಬ್ಲಮ್ ಐಸ್, ಅಲ್ಟಿಮೇಟ್ಲಿ ಆಲ್ ಒನ್. ನಾವೆಲ್ಲರೂ ಕೂಡಿನೇ ಈ ದೇಶವನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನ ಇಟ್ಕೊಳ್ಳೋದು, ಅದರ ಸಾರ್ವಜನಿಕ ಬದುಕಿನಲ್ಲಿ ನಾವೆಲ್ಲರೂ ಕೂಡಿ ಬಾಳಿ ಬದುಕಬೇಕಾಗ್ತದೆ. ಸಿದ್ದೇ ಸಾಹೇಬರು ರಾಜಕೀಯವಾಗಿ ಎಷ್ಟು ಶಕ್ತಿ ಇದ್ದಂತ ಸಂದರ್ಭದಲ್ಲಿ ನಮಗೆ ಬಂದು ಅನೇಕ ಸಹಾಯಗಳನ್ನು ಮಾಡಿದ್ದನ್ನ ನಾನು ಇವತ್ತು ನೆನಪಿಸಬೇಕಾಗ್ತದೆ. ಅವರು ಸಿದ್ದೇ ಸಾಹೇಬರೆಲ್ಲ ನಮ್ಮನ್ನ ಬಹಳ ಪ್ರೀತಿಯಿಂದ ಈಗ ಅನೇಕ ನನ್ನ ಆತ್ಮೀಯ ಸೋದರರ ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿ, ನನ್ನ ಅತ್ಯಂತ ಒತ್ತಡದಲ್ಲಿ ನಿನ್ನೆ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಚುನಾವಣೆ, ಆ ಚುನಾವಣೆ ಆ ಭಾಗದ ಜನ, ನಾನು ಇಡೀ ಸಾರ್ವಜನಿಕ ಬದುಕಿನಲ್ಲಿ 4 ಸಲ ಜಿಲ್ಲಾ ಪಂಚಾಯತ್ 4 MLA, ಸಕ್ಕರೆ ಕಾರ್ಖಾನೆ ನಿನ್ನೆ ಪೆನಾಲು ಒಂದ್ ಸೈಡ್ ತಿಳಿಸ್ತಾ ಇದಾರೆ. ಅಂದ್ರೆ ನಮ್ಮ ಭಾಗದ ಜನ ಹೃದಯವಂತರಿದ್ದಾರೆ. ಎಲ್ಲಿ ಪ್ರೀತಿ, ವಿಶ್ವಾಸ, ಕರುಣೆ, ಪ್ರಾಮಾಣಿಕತೆ ಇರ್ತದ ಅಲ್ಲಿ ಜನ ನಮ್ಮ ಜೊತೆಗೆ ಇರ್ತಾರೆ ಅನ್ನೋದನ್ನ ನಮ್ಮ ಭಾಗದ ಜನ ಇವತ್ತು ಆ ರೀತಿಯಲ್ಲಿ ವ್ಯಕ್ತ ಆಗ್ತಾ ಇದೆ. ಆದ್ರೆ ಇವತ್ತೆಲ್ಲ ಕೋಆಪರೇಟಿವ್ ಮೂವ್ಮೆಂಟ್ ಉಳಿಬೇಕಾಗ್ತದೆ. ಶ್ರೀ ಸಿದ್ದೇಶ್ವರ ಸಕ್ಕರೆ ಕಾರ್ಖಾನೆ, ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ, ನಂದಿ ಸಕ್ಕರೆ ಕಾರ್ಖಾನೆ, ಇವತ್ತೇನೋ ಮಹಾರಾಷ್ಟ್ರ ಕೋಆಪರೇಟಿವ್ ಮೂವ್ಮೆಂಟ್ ಶರದ್ ಪವಾರ್ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲೇ ಒಂದು ಕ್ರಾಂತಿಕಾರಿ ಕೆಲಸಗಳು ಮಾಡಿವೆ. ಅವರು ಶುಗರ್ ಇಂಡಸ್ಟ್ರಿ ಸೀನಿಯರ್, ಬಹಳ ಕಷ್ಟದಲ್ಲಿ ಇದ್ರು ಸಹಿತ ನಾವೆಲ್ಲರೂ ಕೂಡ ಇವತ್ತು ಡ್ರಾಟ್, ಪ್ರತಿ 4 ವರ್ಷಕ್ಕೂ ಡ್ರಾಟ್ ಬಂದು ನಮ್ಮ ಬರಗಾಲ, ಬಹುತೇಕ ಅದರ ಮಧ್ಯದಲ್ಲಿ ನಾವೆಲ್ಲ ಸಂಸಾರ ಮಾಡಬೇಕಾಗ್ತದೆ. ಆದ್ರೆ ಈಡಿರ್ಲಾರ್ದಂತ ಈಡ್ಲೆಸ್ ಇವತ್ತು ಆ ಡ್ರಾಟ್ ಆಗಿ ನಾವೆಲ್ಲ ಪರಿವರ್ತನೆ ಆಗಿದ್ದೀವಿ. ಆ ಭಗವಂತ ನಮ್ಮೆಲ್ಲರಿಗೂ ಒಳ್ಳೆ ಬೆಳೆ ನೀಡಿ, ಕರ್ನಾಟಕ, ಮಹಾರಾಷ್ಟ್ರ ಸರ್ವ ಜನರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಬಸವಣ್ಣನ ತತ್ವಗಳನ್ನ ಪರಿಪಾಲನೆ ಮಾಡ್ತಕ್ಕಂಥ ಆ ವ್ಯವಧಾನ ಅವರು ರೂಢಿಸಿಕೊಂಡಿದ್ದಾರೆ. ಇದರ ಅವಶ್ಯಕತೆ ಬಹಳ. ಎಲ್ಲ ಸಮಾಜಗಳನ್ನ, ಎಲ್ಲ ವಿಚಾರಧಾರೆಗಳನ್ನ ಅಳವಡಿಸ್ತಕ್ಕಂಥ ಮಾನವೀಯ ಗುಣಗಳು ನಮ್ಮಲ್ಲಿ ಇರಬೇಕಾಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷದಿಂದ ಅವರಿಗೆ ಶುಭವನ್ನ, ಆ ಭಗವಂತ 100 ವರ್ಷ ಸುದೀರ್ಘ ಆಯುಷ್ಯ ಕೊಡ್ಲಿ. ಸಾರ್ವಜನಿಕ ಬದುಕಿನಲ್ಲಿ ಇಂಥ ಮೇರು ವ್ಯಕ್ತಿತ್ವ, ಇಂಥ ಹಿರಿಯ ಜೀವಿಗಳ ಅನುಸರಣೆ ಬದುಕು, ಆ ಭಗವಂತ ಅವರಿಗೆ ಸುದೀರ್ಘ ಆಯುಷ್ಯ ಕೊಡ್ಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ತಾವೆಲ್ಲರಿಗೂ ಬಹಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ, ಸಿದ್ದೇ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂದು ಅವರ ಆ ವಿಶಾಲ ಮನೋಭಾವನೆಯನ್ನು ತೋರಿಸಿಕೊಟ್ಟಿದ್ದಾರೆ. ಆ ಎಲ್ಲವನ್ನ ನಾವೆಲ್ಲ ಕೂಡಿ ಸ್ಮರಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ, ಕಾಂಗ್ರೆಸ್ ಮತ್ತು ಫ್ಯೂಚರ್ ಡೇಸ್ ಇದು ಇವತ್ತು ಬಿಜೆಪಿ ಆಲ್ ಆರ್ಗನೈಸ್ಡ್ ಬಾಡೀಸ್ ಮಿಸ್ಯೂಸ್ ಮಾಡಿ ಇಡೀ ದೇಶದಲ್ಲಿ ಒಂದು ವಾತಾವರಣ ಬದಲಾವಣೆ ಮಾಡ್ತಾ ಇದ್ದಾರೆ. ಬಟ್ ಇಟ್ ಇಸ್ ನಾಟ್ ಗುಡ್, ಇಟ್ ಇಸ್ ನಾಟ್ ಎ ಹೆಲ್ದಿ ಡೆಮೋಕ್ರಸಿ. ಡೆಮೋಕ್ರಾಟಿಕ್ ವೇದಾಗ ನಾವೆಲ್ಲ ಇರಬೇಕಾದ್ರೆ ಪ್ರೀತಿಯಿಂದ ಈ ಆಟೋನಮಸ್ ಬಾಡೀಸ್, IT, ED, CBI ಇವೆಲ್ಲ ಮಿಸ್ಯೂಸ್ ಮಾಡಿ ಯಾರ್ಯಾರಿಗೂ ಥ್ರೆಟ್ ಕೊಟ್ಟು, ನಾನು ಇವತ್ತು ಒಂದು ದಿವಸ ಕೇಳಿದೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ಕೆಲಸ ಮಾಡಿದವರು ಸಹಿತ ನಿರ್ಗಮಿಸ್ತಕ್ಕಂಥ ಬಂದಿದೆ. ಕಾಂಗ್ರೆಸ್ ಮ್ಯಾನ್ ಬೈ ಬರ್ತ್ ಕಾಂಗ್ರೆಸ್. ಬಟ್ ನಾವು ಒಳ್ಳೆ ದಿನಗಳನ್ನ ಅನುಭವಿಸಿ ಕೆಟ್ಟದ ದಿನಗಳಲ್ಲಿ ಕಾಂಗ್ರೆಸ್ ಬಿಟ್ಟು ಅಂದ್ರೆ ನಮ್ಗೆ ಯಾರಿಗೆ ಬದುಕಾಗಿದೆ. ಪಕ್ಷಕ್ಕಾಗಿ ಸಹಿತ ನಾವು ಬದುಕಬೇಕಾಗ್ತದೆ. ಅಧಿಕಾರಕ್ಕಾಗಿ ರಾಜಕಾರಣ ಮಾಡೋದು ಬಹಳ ಅವಶ್ಯಕತೆ ಇಲ್ಲ. ಕೆಲವು ದಿನ ಸಂಕಷ್ಟಗಳು ಬರ್ತಾವ, ಮತ್ತೆ ಕೆಲವು ಒಳ್ಳೆ ದಿನಗಳು ಬರ್ತಾವ. ಬಟ್ ಪಾರ್ಟಿ ಕಮಿಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಒಂದು ವಾತಾವರಣದಲ್ಲಿ ನಾವೆಲ್ಲ ಮಾಡೋಣ. ನಾನು ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾತುಗಳನ್ನು ಆಡಬಾರ್ದು. ಅವ್ರು ನಾನಿಲ್ಲಿ ಬಂದಂತ ಸಂದರ್ಭದಲ್ಲಿ ಕೇಳಿದೆ, ಸೋಷಿಯಲ್ ಮೀಡಿಯಾದಾಗ ಅದು ಹರಿದಾಡ್ತಾನೆ, ಅದರ ವಾಸ್ತವಿಕತೆಯನ್ನ ಮಾತಾಡಲಿಲ್ಲ ಅಂದ್ರೆ, ನಾವೆಲ್ಲ ಪ್ರಚಲಿತ ರಾಜಕಾರಣದ ವಿದ್ಯಮಾನಗಳ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಆತ್ಮವಂಚನೆಯನ್ನ ಮಾಡ್ಕೊಳ್ಳೋದು ಆಗ್ತದೆ ಅಂತಕ್ಕಂಥ ಮಾತಿನಿಂದ ಕಾಂಗ್ರೆಸ್ ಈ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದೆ. ಕಾಂಗ್ರೆಸ್ ಸೂರ್ಯ ಚಂದ್ರ ಇರುವವರೆಗೂ ಸಹಿತ ಈ ದೇಶದಲ್ಲಿ ಕಾಂಗ್ರೆಸ್ ಸಿದ್ಧಾಂತಿಕವಾಗಿ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳಿ, ಆ ನಿಲುವಿನಲ್ಲಿ ಆ ಬದ್ಧತೆಯಿಂದ ನಾವೆಲ್ಲ ಬದುಕತಕ್ಕಂಥ ವಾತಾವರಣವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ಜಬರ್ದಾಸ್ ಪಟೇಲ್ರು ಪುಟ್ಟ ಕಾಂಗ್ರೆಸ್ಸಿಗರಾಗಿದ್ದಾರೆ. ನಾನು ಅದಕ್ಕಾಗಿ ಮಾತಾಡಿ, ನಮ್ಮ ಜೀವನದ ಕೊನೆ ದಿನ ಸಹಿತ ಕಾಂಗ್ರೆಸ್ ನಲ್ಲೇ ಬದುಕತಕ್ಕಂಥ ರಾಜಕಾರಣ ಮಾಡೋಣ, ಅಧಿಕಾರಕ್ಕಾಗೆಲ್ಲ ಸೈದ್ಧಾಂತಿಕ ನಿಲುವಿಗಾಗಿ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ಇಲ್ಲಿ ಕೂಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಈ ಒಂದು
ಮಹೋತ್ಸವದ ಸಮಿತಿಯ ಪದಾಧಿಕಾರಿಗಳು, ನಾನು ಶೇರ್ಕಿ ಅವರನ್ನ ಮತ್ತು ಅವರೆಲ್ಲ ಆತ್ಮೀಯ ಗೆಳೆಯರನ್ನ ಜಮಾದಾರರನ್ನ ಅಭಿನಂದಿಸ್ತೇನೆ. ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದರೆ ಆ ಹಿರಿಯ ಜೀವಿಯನ್ನ ಪ್ರೀತಿಯಿಂದ ಕರುಣೆಯಿಂದ ಗೌರವಿಸ್ತಕ್ಕಂಥ ಕೆಲಸ ಮಾಡಿದರೆ ನಿಮಗೆ ನಾನು ವಿಶೇಷವಾದಂತ ಅಭಿನಂದನೆಗಳು ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಕಾರ್ಯಕ್ರಮ ಮುಗಿಯುವವರೆಗೆ ಇರಬೇಕಾಗಿತ್ತು. ಆದರೆ ಕರ್ನಾಟಕದ ವಿಧಾನಸಭೆ ಅಧಿವೇಶನ ಇವತ್ತೇ ಪ್ರಾರಂಭ ಆಗಿದೆ. ಬಜೆಟ್ ಸೆಷನ್, ಗವರ್ನರ್ಸ್ ಜಾಯಿಂಟ್ ಸೆಷನ್ ಸ್ಪೀಚ್ ಇತ್ತು. ಅದ್ರ ನನಗೆ ಜಾಫರ್ ದಾಸ್ ಪಾಟೀಲ್ರು ಮತ್ತು ಇಲ್ಲೆಲ್ಲ ನನ್ನ ಆತ್ಮೀಯರು ನನ್ನ ಕಷ್ಟದಾಗ ನನ್ನ ಜೊತೆಗೆ ಬಂದಿರ್ತಾರೆ. ನಾನು ಅವರ ಪ್ರೀತಿ ವಿಶ್ವಾಸ ಬರಲಿಲ್ಲ ಅಂದ್ರೆ ಒಂದು ರೀತಿ ಆತ್ಮವಂಚನೆ ಆಗ್ತದೆ. ಆ ಒತ್ತಡದ ಮೊದಲು ಸಹಿತ ಅವರಿಗೆ ಗೌರವಿಸ್ತಕ್ಕಂಥ ಕಾರ್ಯದಲ್ಲಿ ನಾನು ಬಹಳ ಸಂತೋಷದಿಂದ ಪಾಲ್ಗೊಂಡಿದ್ದೀನಿ. ಈ ಪ್ರೀತಿ ವಿಶ್ವಾಸ ಆ ಭಗವಂತ ನಮ್ಗೆ ಎಷ್ಟು ಆಯುಷ್ಯ ಕೊಟ್ಟಾಗಲೂ ಗೊತ್ತಿಲ್ಲ. ಆದ್ರೆ ನಾವೆಲ್ಲರೂ ಕೂಡಿ ಬರತಕ್ಕಂಥ ವಾತಾವರಣಕ್ಕೆ ಆ ಭಗವಂತ ನಮ್ಮೆಲ್ಲರಿಗೂ ಆಶೀರ್ವದಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ವಿಶೇಷವಾಗಿ ಜಾಫರ್ ದಾಸ್ ಪಾಟೀಲ್ರಿಗೆ ಇನ್ನೊಮ್ಮೆ ನನ್ನ ವಿಶೇಷವಾದಂತ ಇಡೀ ನಮ್ಮ ಭಾಗದ ಅವರ ಅನೇಕ ಬಂಧುಗಳು ನನ್ನ ಭಾಗದಾಗ ಅವರೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಸದಾ ಸಾರ್ವಜನಿಕ ಬದುಕಿನಲ್ಲಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಜಾಫರ್ ದಾಸ್ ಪಾಟೀಲ್ರಿಗೆ ಭಗವಂತ ಇನ್ನೊಂದಿಷ್ಟು ಆವಿಷ್ಯ ಕೂಡಲೇ ಅವರು ಒಳ್ಳೆಯ ವಿಚಾರಧಾರೆಗಳು ಈ ಜನ ಮನಸ್ಸಿನಲ್ಲಿ ಉಳಿಲಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.